ರಿಪಬ್ಲಿಕ್ ಕನ್ನಡದಲ್ಲಿ ಲ್ಯುಮಿನೋ ಸ್ಟುಡಿಯೋದಿಂದ 1 ಗಂಟೆಯ ಅಪ್ಡೇಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಎನ್ಡಿಎ 291 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ಡಿಎ ಅಭ್ಯರ್ಥಿಗಳು. ಇದರ ಜೊತೆಗೆ ಇಂಡಿ ಮೈತ್ರಿಕೂಟ 233, ಇತರರು 19 ಕ್ಷೇತ್ರ, ಬಿಜೆಪಿ 242 ಕ್ಷೇತ್ರದಲ್ಲಿ 242 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಕಾಂಗ್ರೆಸ್ 94. ಈವರೆಗಿನ ಅಪ್ಡೇಟ್ ಇದು. 400 ಪಾರ್ನ ವಿಶ್ವಾಸ ಅದು ಕೇವಲ ಚುನಾವಣಾ ಪ್ರಚಾರದ ಸ್ಲೋಗನ್ ಆಗಿ ಉಳಿದಿದೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಇದರ ಜೊತೆಯಲ್ಲಿ ಸುಭದ್ರ ಸರ್ಕಾರವನ್ನ ರಚನೆ ಮಾಡೋದು ಬಿಜೆಪಿಗೆ ಅನಾಯಾಸವಾಗತ್ತಾ? ಸದ್ಯಕ್ಕಿರುವ ಪ್ರಶ್ನೆ. ಕ್ವಿಕ್ ರಿಯಾಕ್ಷನ್ ನಮ್ಮ ಪ್ಯಾನಲಿಸ್ಟ್ಗಳಿಂದ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಶ್ರೀಪಾದ್ ಪಾಟೀಲ್ ಹಾಗೆ ನಾಗೇಂದ್ರ, ಈವರೆಗಿನ ಅಪ್ಡೇಟ್ಸ್ 291 ಹಾಗೆ 233. ಎಸ್, ಮೊದಲು ಕಡಾಡಿ ಅವರ ಪ್ರತಿಕ್ರಿಯೆನ ತೆಗೆದುಕೊಳ್ತೀನಿ. ಆಗ್ಲೇ ನಾವು ಒಂದು ವಿಚಾರವನ್ನು ನಿಮ್ಮಿಂದ ತಿಳ್ಕೊಳ್ತಾ ಇದ್ವಿ. ಗೆದ್ದಾಗ ಅವಲೋಕನ ಮಾಡ್ಕೊಳ್ತೀವಿ, ಸೋತಾಗ ಆತ್ಮಲೋಕನ ಮಾಡ್ಕೊಳ್ತೀವಿ. ಈಗ ನೀವು ಅನ್ಕೊಂಡಿದ್ರೋ ಇಲ್ಲ, ನಿರೀಕ್ಷೆ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಕಾಂಗ್ರೆಸ್ನವರು ಈ ಮಟ್ಟಿಗೆ ನಿಮ್ಮನ್ನ ಓವರ್ಟೇಕ್ ಮಾಡುವಂತಹ ಪ್ರಯತ್ನದಲ್ಲಿ ನಿಮ್ಮ ಸನಿಹ ಬರ್ತಾರೆ ಅಂತ ಈಗ ಏನು ಚಿಂತನ ಮಂಥನ ಮಾಡ್ಕೊಳ್ತೀರಾ ಹೇಗೆ? ಇಲ್ಲ, ನಾನು ಪ್ರಾರಂಭದಲ್ಲೇ ಹೇಳಿದೆ, ಯಾವತ್ತೂ ಕಾಂಗ್ರೆಸ್ ಪಾರ್ಟಿಯ ನೇತೃತ್ವದ ಏನು ಘಟಬಂಧನ ಇದೆ ಅವರೆಲ್ಲರೂ ಇಡೀ ದೇಶ ಅಂಥೇಳಿ ಯಾವತ್ತೂ ಯೋಚನೆ ಮಾಡಲಿಲ್ಲ. ಅವರವರ ಅಸ್ತಿತ್ವಕ್ಕಾಗಿ ಹೊಡೆದಾಟ ಮಾಡಿಕೊಂಡು ಆಯಾ ರಾಜ್ಯದಲ್ಲಿ ಒಂದಿಷ್ಟು ಗೆಲುವಿನ ಹತ್ತಿರ ಬಂದಿದ್ದಾರೆ ಅಷ್ಟೇ. ಹೀಗಾಗಿ ಮುಂದೂ ಕೂಡ ಅದನ್ನು ಭಾಳ ದೊಡ್ಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅವರು ಆ ದೃಷ್ಟಿಯಿಂದನೇ ಯೋಚನೆ ಮಾಡಿ ಬಂದಿಲ್ಲ. ತಮ್ಮ ಗೆಲುವಿಗಾಗಿ ಮಾತ್ರ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು. ನಾವು ಉದಾಹರಣೆ ಹೇಳ್ಬೇಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಯಾವತ್ತೂ ಇವ್ರ ಜೊತೆ ಕೂಡಲಿಲ್ಲ. ಆದರೆ ಸರ್ಕಾರ ಮಾಡ್ತೀವಿ ಅಂತಂದ್ರೆ ನಾನು ಬಾಹ್ಯ ಬೆಂಬಲ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಉಳಿದ ರಾಜ್ಯಗಳಲ್ಲೂ ಕೂಡ ಅದೇ ಸ್ಥಿತಿ ಇದೆ ಅವ್ರದ್ದು. ಹೀಗಾಗಿ ಯಾವತ್ತೂ ಅವರು ಹೊಂದಾಣಿಕೆಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ಅದು ಭ್ರಮನಿರಸನ, ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ನಾವು ಇನ್ನೂ ಕೇವಲ ಈಗ 12-13 ಸುತ್ತಿನ ಎಣಿಕೆ ಮುಗಿದಿರ್ಬೋದು. ಸರ್, ನೀವು ಪ್ರಶ್ನೆ ನೀವು ಲೀಡಲ್ಲಿದ್ದೀರಿ ಅನ್ನೋಂಥದ್ದು ಪ್ರಶ್ನೆ ಅಲ್ಲ. ನಿಮ್ಮ ಎದುರಾಳಿ ನಿಮ್ಮ ನಿಯರ್ ಬಂದ್ರಲ್ಲ, ಏನು ಕಾರಣ ಇರ್ಬೋದು? ನೀವು ಹೇಳ್ತಾ ಇದ್ರಿ ಅಧಿಕೃತವಾಗಿ ಪ್ರತಿಪಕ್ಷದಲ್ಲಿ ಕೂರುವ ಅರ್ಹತೆಯೂ ನಿಮಗಿಲ್ಲ, ನೀವು ಅಷ್ಟು ನಿಯರು ಬರಲ್ಲ ಅಂತ ಹೇಳ್ತಾ ಇದ್ರಿ. ಈಗೇನು ಹೇಳ್ತೀರಿ? ಇಲ್ಲ, ಒಂದು ದೇಶದ ಒಟ್ಟು ರಾಜಕಾರಣದಲ್ಲಿ ಪ್ರತಿಪಕ್ಷಗಳ ಅವಶ್ಯಕತೆಯೂ ಕೂಡ ಇದೆ. ಅವ್ರು ಬಂದಿದ್ದು ಭಾಳ ಒಳ್ಳೆಯದಾಯ್ತು ಅಂತ ನಾನು ಭಾವಿಸ್ತೇವೆ. ಆದರೆ ಸರ್ಕಾರ ಮಾತ್ರ ನಮ್ಮದೇ ಆಗ್ತದೆ. ಒಳ್ಳೆಯ ಸರ್ಕಾರವನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಬಹಳ ಖುಷಿಯಲ್ಲಿದ್ದಾರೆ. ಈ ನಂಬರ್ 233 ಇಲ್ಲಿವರೆಗೂ ಬಂದಿರೋ ಟ್ರೆಂಡ್ ನಂಬರ್ ಇದೆಯಲ್ಲ, ಆ ನಂಬರ್ ನೋಡಿ ಖುಷಿ ಆಗ್ತದೆ ಅಥವಾ ಇನ್ನೂ ಜಾಸ್ತಿ ಹೋಗ್ತೀವಿ ಅನ್ನೋ ಖುಷಿಯಲ್ಲಿ ಇದ್ದೀರಾ ಅಂತ? ಇದು ಇನ್ನೂ ಇನಿಷಿಯಲ್ ಟ್ರೆಂಡ್ಸ್ ಅಂತ ಅನ್ಕೊಂಡ್ರೆ ಮಧ್ಯದಲ್ಲಿ ಇದ್ದೀವಿ ನಾವೀಗ. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನನ್ನ ಕಡಿಮೆ ಆಗಿದ್ರು. ಏನಾಗಿದೆ, ಇವ್ರು ಹೇಳಿದ್ದು 400 ಪಾರು, ಇನ್ನೊಂದು ನಾವಿದು ಒಂದು ಜಾತಿ ಮೇಲೆ ಧರ್ಮದ ಮೇಲೆ ಮಾಡಿದಂಥ ರಾಜಕಾರಣ ಡೆಲ್ಲಿಲಿ ಆಗ್ತಿರೋದು. ಇದನ್ನು ಸೇರಿಸಿ ರಿಯಾಕ್ಟ್ ಮಾಡಿ, ಪ್ರಿಯಾಂಕಾ ವಾದ್ರಾ ಅವ್ರ ಮನೆಗೆ ಸೋನಿಯಾ ಗಾಂಧಿ ಹೋಗಿದ್ದಾರಂತೆ. ಯಾವುದೇ ಸಿಂಗಲ್ ಪಕ್ಷಕ್ಕೆ ಮೆಜಾರಿಟಿ ಸಿಗದೆ ಇರೋ ಕಾರಣಕ್ಕೆ ಮುಂದೇನಾಗಬಹುದು ಅನ್ನೋ ಚರ್ಚೆ ಸದ್ಯಕ್ಕೆ ನಡೀತಿದೆ ಅನ್ನೋ ಅಪ್ಡೇಟ್. ಏನಾಗ್ಬೋದು ಸರ್? ಚುನಾವಣೆ ಏನು ನಡೆದಿದೆ ಇದೊಂದು ಹೊಸ ಎಕ್ಸ್ಪೆರಿಮೆಂಟ್, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಥರ ನಡೆಸಿದ್ದಾರೆ. ಇದೇನಾಗಿದೆ, ಒಂದು ಕಡೆ NDA, ಇನ್ನೊಂದು ಕಡೆ ಇಂಡಿಯಾ. ಮೊದಲಾದರೆ ಈ ಥರ ನಡೀತಿರಲ್ಲ, ರೀಜನಲ್ ಪಾರ್ಟೀಸ್ದೇ ಬೇರೆ ಥರ ನಿಲುವುಗಳಿರೋದು. ಈ ಸತಿ 3ನೇವನಿಗೆ ನೀವು ಚುನಾವಣೆಯಲ್ಲಿ ಓಟ್ ಹಾಕಬೇಕು ಅಂದರೆ ಯಾರೂ ಸಿಗ್ತಾ ಇಲ್ಲ. ಈ ನಡೆದಂಥ ಚುನಾವಣೆಯ ಸಂಗತಿ ಇದು. ನೀವು ನೋಡಿ, ಅದಕ್ಕೆ ಇಂಡಿಪೆಂಡೆಂಟ್ಸ್ ಎಷ್ಟು ಜನ ಗೆದ್ದಿದ್ದಾರೆ? ಅಲ್ಲೋ ಇಲ್ಲೋ ಒಂದಷ್ಟು ಜನ ಬಿಟ್ಟರೆ ರೀಜನಲ್ ಆಗಲಿ ಅವರ ಒಂದು ಆಸೆಗಳಿಗೆ ಬೇಕಾದಂಥ ಒಂದು ಚುನಾವಣೆ ನಡೆದಿಲ್ಲ. ಅದರಿಂದ ನೀವೇನು ಫಿಗರ್ ಕೊಡ್ತಾ ಇದ್ದೀರ ಈಗ, ಅದರಲ್ಲಿ JDUನೂ ಇನ್ವಾಲ್ವ್ ಇದೆ. JDUನ ಬಿಟ್ಟರು ನಮ್ಮ ಜೊತೆ ಬಂದರು, ತಿರ್ಗಾ ಅಲ್ಲೋದ್ರು, ತಿರ್ಗಾ ಇಲ್ಲಿ ಬಂದರು, ಅವ್ರು ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ TDP ಇನ್ವಾಲ್ವ್ ಇದೆ, ಅವರು ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಸ್ಪಷ್ಟ ಬಹುಮತ ಯಾರಿಗೂ ಬರ್ತಾ ಇಲ್ಲ. ಓಕೆ, ದಟ್ ಇಸ್ ದ ರಿಯಾಲಿಟಿ. ಈಗ ಆಮ್ ಆದ್ಮಿ ಪಾರ್ಟಿಯವರು ಒಂದು ಪ್ರಶ್ನೆ ಕೇಳಬೇಕು. ಮೈಸೂರಿನ ಸಿಂಹಾಸನ ಮೇಜರ್ ಅಪ್ಡೇಟ್. ಯದುವೀರ್ ಅವರು ಗೆಲುವಿನ ಸನಿಹಕ್ಕೆ ತಲುಪಿದ್ದಾರೆ. ಡಿಕ್ಲೇರ್ ಆಗಿದೆ, ಯದುವೀರ್ ಅವರು ಗೆದ್ದಿದ್ದಾರೆ. ಲಕ್ಷ್ಮಣ್ ಅವರ ವಿರುದ್ಧವಾಗಿ ಸಂಭ್ರಮಾಚರಣೆಯ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಅವಾಗಲೇ ನಾವು ಮಾತನಾಡ್ತಾ ಹೇಳ್ತಾ ಇದ್ವಿ, 2 ಕ್ಷೇತ್ರಗಳು ಬಿಜೆಪಿ ಪಾಲಿನ ಎಕ್ಸ್ಪೆರಿಮೆಂಟ್. ಒಂದು ಮೈಸೂರು, ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ. ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಿಸಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು ಬಿಜೆಪಿಯಿಂದ. ಇದೀಗ ಆ ಎಕ್ಸ್ಪೆರಿಮೆಂಟ್ ಯಶಸ್ವಿಯಾದಂತೆ ಕಾಣ್ತಾ ಇದೆ. ಲೋಕ ಸಮರದಲ್ಲಿ ಯದುವೀರ್ ಅವರಿಗೆ ಜಯ. ಸಿಎಂ ಸಿದ್ದರಾಮಯ್ಯಗೆ ಈಗ ಒಂದು ಪ್ರತಿಷ್ಠೆಯ ಕಣ ಆಗಿದ್ದಂಥ ಕ್ಷೇತ್ರ. ಒಂದು ಡೌಟ್ ಬರ್ತಾ ಇತ್ತು ಆಗ್ಲಿಂದ ರೇಷ್ಮೆ ಸರ್. ನೋಡಿ, ಈಗ ಒಂದು ಕಡೆ ಬೆಂಗಳೂರಲ್ಲಿ ಸೋಲು ಅಂತ ಬರ್ತಾ ಇದೆ ಕಾಂಗ್ರೆಸ್ಗೆ, ಮೈಸೂರಲ್ಲಿ ಸೋಲು ಅಂತ ಬರ್ತಾ ಇದೆ, ಆದರೆ ಬೆಳಗಾವಿಯಲ್ಲಿ ಅಲ್ಲೂ ಕೂಡ ಸೋಲು ಅಂತ ಬರ್ತಾ ಇದೆ. ಚಿಕ್ಕೋಡಿಯಲ್ಲಿ ಗೆಲುವು ಆಗ್ತಾ ಇರುವಂಥ ಕಾಂಗ್ರೆಸ್ಗೆ
ಇಲ್ಲಿ ಯಾವ ನಾಯಕ ಈಗ ಸ್ಟ್ರಾಂಗ್ ಆಗಿ ಗುರುತಿಸ್ಕೊಳ್ತಾರೆ? ಸತೀಶ್ ಜಾರಕಿಹೊಳಿ ಅವರು ಈ ಸ್ಟ್ರಾಂಗ್ ಆಗಿ ಗುರುತಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಏನು ಬೆಳವಣಿಗೆ ಆಗ್ಬೋದು? ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಮಂಡಲದಲ್ಲಿ ಇದ್ದರೂ ಕೂಡ ಒಂಥರ ಭಿನ್ನಮತೀಯ ನಾಯಕನ ಥರ ಇತ್ತೀಚೆಗೆ ಅವರು ಪಬ್ಲಿಕ್ ಪೋಸ್ಟರಿಂಗ್ ಮಾಡ್ತಾಯಿದ್ರು. ವಿಶೇಷವಾಗಿ ಸಿದ್ದರಾಮಯ್ಯನವರು ಮೊನ್ನೆ ತಮ್ಮ ಸರ್ಕಾರದ ಮೊದಲ ವರ್ಷದ ವಾರ್ಷಿಕೋತ್ಸವ ಮಾಡಿಕೊಂಡಾಗ ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪತ್ರಿಕಾಗೋಷ್ಠಿ ಇತ್ತು, ಪತ್ರಿಕಾ ಸಂವಾದ ಇತ್ತು. ಅವ್ರಿಗೊಂದು ಪ್ರಶ್ನೆ ಕೇಳಿದೆ. 10 ವರ್ಷಗಳಿಂದ ಗುಜರಾತ್ ಮುಖ್ಯಮಂತ್ರಿಯವರು ಗುಜರಾತ್ ಮಾಡೆಲ್ ಅಂತ ಇಟ್ಕೊಂಡ್ಬಿಟ್ಟು ಪ್ರಧಾನಮಂತ್ರಿ ಆಗಿಬಿಟ್ರು. ಈ ಸಾರಿ ಕರ್ನಾಟಕ ಮಾಡೆಲ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗ್ಯಾರಂಟಿ 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 ಪ್ರತಿನಿಧಿಸ್ತಾ ಇದೆ. ಏನಾದ್ರು ಕರ್ನಾಟಕ ಮುಖ್ಯಮಂತ್ರಿ ಅವ್ರಿಗೆ ಪ್ರಧಾನಮಂತ್ರಿ ಆಗೋ ಸಾಧ್ಯತೆ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳಿದರು, ಸದ್ಯಕ್ಕೆ ಕರ್ನಾಟಕದಿಂದ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರೂ ಇಲ್ಲ ಅಂದರು. ಮಾರನೇ ದಿವಸ ಜಾರಕಿಹೊಳಿ ರಿಯಾಕ್ಷನ್ನು, ಯಾಕೆ ನಮ್ಮ ಚೀಫ್ ಮಿನಿಸ್ಟರ್ ಮಾತಾಡಿದರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಅಖಿಲ ಭಾರತ ಅಧ್ಯಕ್ಷರಲ್ವಾ, ಅವ್ರ ಹೆಸರು ಯಾಕೆ ಹೇಳಿಲ್ಲ ಅಂತ ಕೇಳಿದರು. ಅದರಿಂದ ಎಲ್ಲೋ ಒಂದು ಕಡೆ ಎಸ್ ಬರ್ತೀನಿ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್, ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಭರ್ಜರಿ ಗೆಲುವು, ಅಧಿಕೃತವಾದಂತಹ ಘೋಷಣೆ ಮಾತ್ರ ಬಾಕಿ ಇದೆ. ಪರಾರಿ ವೀರರಾಗಿದ್ದಂತಹ SIT ಕಸ್ಟಡಿಯಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣಗೆ ಹೀನಾಯವಾದಂತಹ ಸೋಲು. ಭದ್ರಕೋಟೆ ಹಾಸನ, ಇಂತಹ ಒಂದು ಭದ್ರಕೋಟೆಯಲ್ಲಿ JDSನ ಭದ್ರಕೋಟೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಹೀನಾಯ ಸೋಲಾಗಿದೆ. ಅಧಿಕೃತವಾದಂತಹ ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಹಾಸನದಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಕೇಸ್ ಆರೋಪಿ ಕಾರ್ತಿಕ್ ಗೌಡ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಕೂಡ ಆಗಿದ್ರು. ಎಲ್ಲ ಬೆಳವಣಿಗೆಗಳಿಂದ ಈ ಸೋಲು ಆಯ್ತಾ ಅನ್ನೋ ಪ್ರಶ್ನೆಗಳು. ಇದಕ್ಕೆ JDS ಇವರಿಬ್ಬರು ಹಳೆ ಮನೆತನದಿಂದನೇ ಹೋರಾಟ ಇದೆ. ಪುಟ್ಟಸ್ವಾಮಿಗೌಡರು ಮೊಮ್ಮಗ ಅವರು ದೇವೇಗೌಡರು ಮೊಮ್ಮಗ. ಪುಟ್ಟಸ್ವಾಮಿಗೌಡರು ಮೊಮ್ಮಗ ಅವ್ರದ್ದೇ ಆದಂಥ ಒಂದಷ್ಟು ಕೊಡುಗೆಗಳು ಎಷ್ಟೋ ವರ್ಷಗಳಿಂದಿದೆ. ಇದೇನು ಇವತ್ತಿಂದ ನಡ್ಕೊಂಡ್ಬಂದಿರೋದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಹಾಸನದಲ್ಲಿ ಮಾಡ್ತಿದ್ದಾರೆ ಅಂತೇಳಿ ಹಾಸನದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಕಳೆದ ಕೆಲವು ದಿನಗಳಿಂದ ಹಾಸನದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇತ್ತು. ಹಾಸನದಲ್ಲಾಗುವಂಥ ಪ್ರತಿಭಟನೆಗೆ ದೂರದ ಜಿಲ್ಲೆಗಳಿಂದ ಬರ್ತಾ ಇದ್ರು. ಈ ಎಲ್ಲ ಬೆಳವಣಿಗೆಗಳು ಹಾಸನದಲ್ಲಿ ಈ ರಿಸಲ್ಟ್ ಬಂದಿದೆ ಅಂತ ಅನಿಸ್ತಾ ಇದೆ. JDS ಅವರು ಯೋಚನೆ ಮಾಡಬೇಕಾಗತ್ತೆ. ಈಗ ಅವರೇನಾಯಿತು, ಈ ಒಂದು ಗಠಬಂಧನ ಈ ಒಂದು ಜೊತೆಯಲ್ಲಿ ಹೋಗಿರೋದ್ರಿಂದ ಏನು ಲಾಭ ಆಯಿತು? 2 ಸೀಟ್ ಇತ್ತು, 2 ಸೀಟ್ ಉಳ್ಕೊಂಡಿದೆ. ಅವ್ರ ಲಾಭ ಏನು? ಇನ್ನೂ ಅದರಲ್ಲಿ ನೋಡಿದ್ರೆ BJPಗೆ ದೊಡ್ಡ ಹೊಡೆತ ಬಿದ್ದಿದೆ. ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಅಪ್ಡೇಟ್, ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ಗೆಲುವು, ಆ ಮೂಲಕ ಕೇರಳದಲ್ಲಿ ಖಾತೆ ತೆರೆದಿದೆ BJP. ತಮಿಳುನಾಡಿನಲ್ಲಿ ಆಗಬಹುದು ಈ ರೀತಿಯ ಬದಲಾವಣೆ ಅನ್ನೋ ನಿರೀಕ್ಷೆ ಇತ್ತು. ತಮಿಳುನಾಡಿನದ್ದು ಇನ್ನೂ ಕ್ಲಿಯರ್ ಪಿಕ್ಚರ್ ಇಲ್ಲ. 2 ಸೀಟು, ಒಂದು ತ್ರಿಶೂರ್ ಸುರೇಶ್ ಗೋಪಿ, ಮತ್ತೊಂದು ರಾಜೀವ್ ಚಂದ್ರಶೇಖರ್. ತಿರುವನಂತಪುರ. ಬಹುಶಃ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಸುರೇಶ್ ಗೋಪಿ ಕನ್ನಡ ಸಿನಿಮಾದಲ್ಲೂ ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಕನ್ನಡ ಸಿನಿಮಾ ನ್ಯೂ ಡೆಲ್ಲಿ ಅಂತ ಒಂದು ಸಿನಿಮಾ ಇದೆ, ಅಂಬರೀಷ್ ಅವರ ಸಿನಿಮಾ. ಅದು ಮಲಯಾಳಂನಲ್ಲಿ ಮಮ್ಮುಟ್ಟಿ ಮತ್ತು ಸುರೇಶ್ ಗೋಪಿ ಮಾಡಿದಂಥ ಒಂದು ಪತ್ರಕರ್ತನ ಪಾತ್ರ. ಅದೇ ಪಾತ್ರವನ್ನು ಕನ್ನಡದಲ್ಲೂ ಕೂಡ ಮಾಡಿದರು. ತುಂಬ ಜನರಿಗೆ ಅದು ಗೊತ್ತಿಲ್ಲ. ಸೊ ಹಾಗಾಗಿ ಸುರೇಶ್ ಗೋಪಿ ತ್ರಿಶೂರಲ್ಲಿ ಗೆದ್ದಿದ್ದಾರೆ. ಆಮೇಲೆ ಸುರೇಶ್ ಗೋಪಿ ಅವರ ಮಗಳ ಮದುವೆಗೆ ಗುರುವಾಯೂರಿಗೆ ಹೋಗಿದ್ರು ನರೇಂದ್ರ ಮೋದಿ ಅವರು. ಆಮೇಲೆ ಅವರ ಡೈಲಾಗಲ್ಲಿ ಭಾಳ ಫೇಮಸ್ ಆಗಿತ್ತು, ಅಂದರೆ ಅದನ್ನು ಭಾಳ ಮಿಮಿಕ್ರಿ ಮಾಡ್ತಾ ಇದ್ರು. ಈ ತ್ರಿಶೂರ್ ಎಣಕ್ಕೆ ತರಣೆ ತಂದ್ಬಿಟ್ಟು, ಅಂದರೆ ಅವರು ಭಾಳ ಅದ್ಭುತವಾದಂಥ ಅಂದರೆ ಅದ್ಭುತ ನಟ. ಅವರು ಹೆಚ್ಚಾಗಿ ಪೊಲೀಸ್ ಪಾತ್ರಗಳಲ್ಲಿ ಕಾಣಿಸ್ಕೊತಾ ಇದ್ರು. ಸೊ ಹಾಗಾಗಿ ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರು. ಕಳೆದ ಬಾರಿ ಅವರಿಗೆ ಗೆಲುವು ಸಿಗಲಿಲ್ಲ. ಈ ಬಾರಿ ದೊಡ್ಡ ಗೆಲುವು ಸಿಕ್ಕಿದೆ. ಮಮ್ಮುಟ್ಟಿ ಮೋಹನ್ಲಾಲ್ ನಂತರ ಅತಿ ದೊಡ್ಡ ನಟ ಅವರು. ಮಮ್ಮುಟ್ಟಿ ಮೋಹನ್ಲಾಲ್ ನಂತರ ಅತಿ ದೊಡ್ಡ ನಟ. BJPಗೆ ಜಾಯಿನ್ ಆಗಿದ್ರು. ರಾಜ್ಯಸಭಾ ಸದಸ್ಯರನ್ನಾಗಿ ಕೂಡ ಅವರನ್ನು ಮಾಡಿದ್ರು. ಆಮೇಲೆ ಹೇಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾರಲ್ಲ, ಯಾರಾಗ್ತಾರೆ ಕನ್ನಡದ ಕೋಟ್ಯಾಧಿಪತಿ, ಮಲಯಾಳಂನಲ್ಲಿ ಇವರು ಮಾಡ್ತಾ ಇದ್ರು. ರೈಟ್. ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇರಳ, ತಮಿಳುನಾಡಿನಲ್ಲಿ BJP ಈ ಬಾರಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿ ಶತಪ್ರಯತ್ನ. ತಮಿಳುನಾಡಿನ ಇನ್ನೂ ನಮಗೆ ಕ್ಲಿಯರ್ ಪಿಕ್ಚರ್ ಇಲ್ಲ, ಬಟ್ ಕೇರಳದಲ್ಲಿ ಖಾತೆ ಓಪನ್ ಮಾಡಿರೋದು. ಇದೆರಡೇ. ಇನ್ನು ಬೇರೆ ರಾಜ್ಯಗಳ ಬಗ್ಗೆ ಮಾತನಾಡ